ಅದಕ್ಕೆ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈಗ ಈ ಒಂದು 1,500 ರೂಪಾಯಿ ಬಂದ್ರೆ ಎಲ್ಲರಿಗೂ ಕೂಡ ಈಗ ಕೇಂದ್ರ ಯಾಕೆ ತಗೋತಾ ಇದೀನಿ ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಕೇಂದ್ರದವ್ರು ಅವ್ರು ಕೊಡ್ಲೇಬೇಕು. ಈಗ ನಾವು ದುಡ್ಡು ಇಟ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಹೌದು, ಇನ್ನು ಕೊಟ್ಟಿಲ್ಲ ಅವರು, ಇನ್ನು ಹೋರಾಟ ಮಾಡಿ. ಮತ್ತೆ ನಾವು ಒಬ್ಬರನ್ನ ಇಟ್ಕೋಬೇಡಿ, ಅವ್ರಿಗೆ ಇಟ್ಕೊಳ್ಳಿ. ನಾವು ನಮ್ಮ ಹಣ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮಲ್ಲಿ ದುಡ್ಡು ಕೂಡ ಇದೆ. ಅವ್ರಿಗೆ ದುಡ್ಡು ಬಂದ ತಕ್ಷಣ ಸೇರಿಸಿ ನಿಮಗೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಈ ಒಂದು ಸ್ಟ್ರೈಕ್ ಅನ್ನ ವಾಪಸ್ ತಗೊಳ್ಬೇಕು. ಮತ್ತೆ ಮುಂದೆ ಏನು ಆಯೋಗ ಬರ್ತದೆ, ಈ ಇಡೀ ವಿಚಾರ ಖಂಡಿತವಾಗಿಯೂ ಅದನ್ನ ಇನ್ನು ಸ್ವಲ್ಪ ಹೆಚ್ಚು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ನಿಮಗೂ ಹೇಳಿ ಬಯಸ್ತೀನಿ. ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಅರ್ಬನ್ ನಾಶಗಳಿಗೆ ಕೇವಲ ಒಂದು 10-3 ಜನ ಇರ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 75% ನಗರ ಗ್ರಾಮೀಣ ಅಸಮತೋಲಿದ್ದೀವಿ. ಅವರನ್ನ ಮಣ್ಣಿನದ ಸರ್ ಬರೀ ಕೇವಲ ಅಲ್ಲಿ ಮಾತಾಡ್ತಾ ಇದ್ದಾರೆ, ನಿಮ್ಮ ಲೀಡರ್ಸ್ ಮಾತಾಡ್ತಾ ಇದ್ದಾರೆ. 10,000 ಬಂದಿರೋದು 10% ಮಾತ್ರ. ಕೂತ್ಕೊಡ್ರಿ ಸ್ವಲ್ಪ. ನಿಮ್ಮ ಲೀಡರ್ಸ್ ಮಾತಾಡ್ತಾ ಇದ್ದಾರೆ, ಕೂತ್ಕೊಳ್ಳಿ. ಇವಾಗ ನಾವ್ ಏನ್ ಮಾತಾಡ್ತಿದೀವಿ ನಿಮ್ ಪರವಾಗಿ, ನಿಮ್ಮಂತ ಇರೋದನ್ನೇ ನಾವು ಕೇಳ್ತಾ ಇದೀವಿ. ಈ ತರ ಕೂಗಾಡೋದ್ರಿಂದ ಉತ್ತರ ಸಿಗತ್ತಾ? ಪಲ್ಲವಿ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಮಾತಾಡೋದು